ಸ್ನೇಹಿತರೆ, ಕರ್ಣ ಯಾರಿಗೂ ಮೋಸ ಮಾಡಲಿಲ್ಲ. ಆದರೆ ಅವನಿಗಾದ ಮೋಸ ಚರಿತ್ರೆಯಲ್ಲೇ ಯಾರಿಗೂ ಆಗಲಿಲ್ಲ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗಲ್ಲ. ಹಾಗೆ ನಿಮಗೆ ಯಾರೇ ಮಾಡಿದ ಪಾಪ ಕರ್ಮಗಳ ಫಲ ತಕ್ಷಣವೇ ಅನುಭವಕ್ಕೆ ಬರಲ್ಲ. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯ ನೋಡಿ ಸರಿಯಾಗಿ ಸುಟ್ಟು ಬಿಡುತ್ತೆ. ಒಂದು ಪ್ರಸಂಗ ಹೇಳ್ತೀವಿ ಕೇಳಿ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ದೇವರ ದರ್ಶನಕ್ಕಾಗಿ ಭಕ್ತನೊಬ್ಬ ಬೇಸತ್ತು ದೇವರನ್ನೇ ಪ್ರಶ್ನೆ ಮಾಡ್ತಾನೆ. ಓ ಭಗವಂತ, ದುಡ್ಡು ಕೊಟ್ಟ ಭಕ್ತರಿಗೆ ಹತ್ತಿರದಿಂದ ದರ್ಶನ ಕೊಡ್ತೀಯಾ, ದುಡ್ಡು ಕೊಡದ ಭಕ್ತರಿಗೆ ದೂರದಿಂದ ದರ್ಶನ. ಇದ್ಯಾವ ನ್ಯಾಯ ಭಗವಂತ? ದೇವರು ಆ ವ್ಯಕ್ತಿಯ ಮಾತುಗಳನ್ನು ಕೇಳಿ ನಸುನಕ್ಕು ಅವನಿಗೆ ಹೀಗೆ ಹೇಳ್ತಾರೆ. ಅಯ್ಯೋ ಮೂರ್ಖ, ನಾನು ಹೇಳಿದ್ದೆ ತಂದೆ ತಾಯಿಗಳೇ ನಿನಗೆ ದೈವರ ಸಮಾನ, ನೀವದನ್ನು ಕೇಳಲಿಲ್ಲ. ಗುರು ಹಿರಿಯರಲ್ಲಿ ದೇವರನ್ನ ಕಾಣಿ ಅಂತೆ ಕಿವಿಗೆ ಹಾಕೊಳ್ಳಿಲ್ಲ. ಜನಸೇವೆಯೇ ಜನಾರ್ದನ ಸೇವೆ ಅಂತೆ ನೀವು ಕಷ್ಟದಲ್ಲಿದ್ದವರಿಗೆ ನೆರವಾಗಲಿಲ್ಲ. ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ನಾನೇ ಇರುವೆ, ಆದರೆ ಅದನ್ನು ನೀವು ನಂಬಲಿಲ್ಲ. ನನ್ನ ಮೂರ್ತಿಗಳನ್ನು ಗುಡಿಯೊಳಗೆ ಇರಿಸಿ ದರ್ಶನದ ವೇಳೆಯನ್ನು, ದರ್ಶನದ ದರವನ್ನು ಅಷ್ಟೇ ಯಾಕೆ, ದರ್ಶನ ಮಾಡಲು ಸರತಿ ಸಾಲುಗಳನ್ನು, ವಿವಿಧ ಪೂಜಾ ವಿಧಿವಿಧಾನಗಳನ್ನು, ಅವುಗಳ ದರಗಳನ್ನು ನೀನೇ ವ್ಯವಸ್ಥೆ ಮಾಡಿದೆ. ಎಲ್ಲವೂ ನೀನೇ ಮಾಡಿ ನನ್ನನ್ನು ಕೇಳುವುದು ಯಾವ ನ್ಯಾಯ? ಅಯ್ಯೋ ಹುಚ್ಚಪ್ಪ, ನನ್ನನ್ನು ಕಾಣುವ ಹಂಬಲ ಇದ್ದರೆ ಪಶು ಪಕ್ಷಿಗಳಲ್ಲಿ ಕಾಣು, ನಿನ್ನ ಆತ್ಮದಲ್ಲಿ ಕಾಣು, ನಿನ್ನ ತಂದೆ ತಾಯಿಯರಲ್ಲಿ ಕಾಣು, ನೊಂದವರಲ್ಲಿ ಕಾಣು, ಈ ಸುಂದರ ಪ್ರಕೃತಿಯಲ್ಲಿ ಕಾಣು. ಕೇವಲ ದೇಗುಲಗಳಲ್ಲಿ ಮಾತ್ರ ನನ್ನನ್ನು ಸೀಮಿತಗೊಳಿಸಬೇಡ ಅಂತ ಭಗವಂತ ಎಷ್ಟು ಸುಂದರವಾಗಿ ವಿವರಿಸಿದ್ದಾನೆ ಗೊತ್ತಾ? ಡಿಯರ್ ಫ್ರೆಂಡ್ಸ್, ಯಾವತ್ತೂ ಕೂಡ ನಿಮಗೆ ಮೋಸ ಆಯಿತು ಅಂತ, ನಿಮ್ಮನ್ನು ಯಾರೇ ಎಷ್ಟು ಮೋಸ ಮಾಡಿ ಬಿಟ್ಟು ಹೋದರೂ ಕೂಡ ನೀವು ಚಿಂತಿಸಬೇಡಿ. ಅದರ ಬದಲಿಗೆ 2 ಕೆಲಸಗಳನ್ನು ಮಾಡಿ. ಅದರಲ್ಲಿ ಮೊದಲನೇ ಕೆಲಸ, ಅವರ ಹಣೆ ಬರಹ ಅಷ್ಟೇ ಇತ್ತು, ನನ್ನ ಜೊತೆ ಇರೋ ಯೋಗ್ಯತೆ ಅವ್ರಿಗಿಲ್ಲ ಅಂತ ನೀವು ನಿಮ್ಮ ಬಗ್ಗೆ ಹೆಮ್ಮೆ ಪಟ್ಕೋಬೇಕು, ಛಲದಿಂದ ಬದುಕು ತೋರಿಸ್ಬೇಕು. ಸ್ನೇಹಿತರೆ, ಇನ್ನು ನೀವು ಮಾಡಬೇಕಾಗಿರೋ 2ನೇ ಅತಿ ಮುಖ್ಯವಾದ ಕೆಲಸ ಏನು ಅಂದರೆ, ನಿಮ್ಮನ್ನು ಯಾರೇ ನೋಯಿಸಿದರೂ ಕೂಡ ಅವರು ನಿಮ್ಮ ಜೀವನದಲ್ಲಿ ಬಂದು ಹೋದ ಒಂದು ಅಧ್ಯಾಯ ಅಂತ ತಿಳ್ಕೊಂಡು ಪುಟವನ್ನು ತೀರಿಸ್ಬಿಡಬೇಕು. ಇದರ ಸುಂದರವಾದ ಅರ್ಥವನ್ನು ನಾನು ನಿಮಗೆ ಹೇಳ್ತೀನಿ ಕೇಳಿ. ಈಗ ನಿಮ್ಮನ್ನು ಯಾರೇ ಬಿಟ್ಟು ಹೋದರೂ ಕೂಡ ಅವರು ನಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಮಾತ್ರ ಆಗಿರ್ತಾರೆ. ಆ ಅಧ್ಯಾಯ ಮುಗಿದೋಯ್ತು ಅಂದರೆ ನಾವು ಮುಂದಿನ ಅಧ್ಯಾಯವನ್ನು ನೋಡಲೇಬೇಕು, ಅಂದರೆ ಪುಟವನ್ನು ತಿರುಗಿಸಲೇಬೇಕು. ಈ ಜೀವನ ಎಂಬ ಪುಸ್ತಕದಲ್ಲಿ ನಮ್ಮನ್ನು ನೋಯಿಸಿದವರು, ನಮ್ಮನ್ನು ಕಷ್ಟಕ್ಕೆ ದೂಡಿದವರು, ನಮ್ಮನ್ನು ಬಿಟ್ಟು ಹೋದವರು ಒಂದು ಕೆಟ್ಟ ಪಾಠ ಅಂತ ತಿಳ್ಕೊಂಡು ಅದನ್ನು ಬಿಟ್ಟು ಬಿಡಬೇಕು. ಆ ಜೀವನದ ಪಾಠ ನಾವು ಯಾವತ್ತೂ ಮರಿಬಾರ್ದು. ಅವರ ವಿರುದ್ಧವೇ ಗೆದ್ದು ತೋರಿಸ್ಬೇಕು, ಅವ್ರ ಮುಂದೆನೇ ಛಲದಿಂದ ಬದುಕು ತೋರಿಸ್ಬೇಕು. ಅದೇ ನೀವು ಅವ್ರಿಗೆ ಕೊಡುವಂತಹ ಸರಿಯಾದ ಉತ್ತರ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.